ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು 2 ವೀಕ್ಸ್ ಆಗ್ತಾ ಬಂತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾವುದೇ ರೀತಿಯಾದ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಪ್ಲೋಡ್ ಮಾಡಿಲ್ಲ, ಏನಾಯಿತು, ಹಾಗೆ ನನ್ನ ಡಯಟ್ ರೋಟೀನ್ ಎಲ್ಲಿವರೆಗೂ ಬಂತು, ನಾನು ಡಯಟ್ ಮಾಡ್ತಾಯಿದ್ದೀನಾ ಇಲ್ಲ, ಮತ್ತು ನಾನಿವಾಗ ಡಯಟ್ ಮಾಡ್ತಾಯಿದ್ದೀನಿ ಕೂಡ, ನಾನು ಎಷ್ಟು ವೇಟ್ ಆಗಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದೂ ಡೀಟೇಲಾಗಿ ಗೊತ್ತಾಗುತ್ತೆ. ಹಾಗೆ ನನಗೆ ಇವತ್ತಿಂದ ನಾನು ಡಯಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು 2 ವೀಕ್ಸಿಂದ ಡಯಟಲ್ಲೇ ಇದ್ದೀನಿ ಕೂಡ. ಕೆಲವೊಂದು ದಿನ ನಾನು ಚೀಟಿಂಗ್ ಕೂಡ ಆಗಿದೆ. ಪರ್ಫೆಕ್ಟಾಗಿ ಮಾಡದೇ ಇದ್ದರೂ ನಾನು ವೇಟ್ನ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು, ಹಾಗೆ ನಾನು ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಅವರಿಗೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ದೋಸೆ ಮತ್ತು ಅದ್ರ ಜೊತೆಗೆ ನಾನು ಪೀನಟ್ ಚಟ್ನಿ ಕೂಡ ಮಾಡಿದ್ದೀನಿ. ಮಗಳಿಗೆ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಮಳೆ ಬರ್ತಾ ಇರೋದ್ರಿಂದ ನಮಗೆ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಡಯಟ್ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಒಂದೊಂದು ದಿನ ನಾವು ಚೀಟಿಂಗ್ ಆಗಿಬಿಡುತ್ತೆ, ಏನೇ ಅದು ತಿಂದುಬಿಡ್ತೀವಿ. ಇಲ್ಲಾಂದರೆ ನಾನು ಕೆಲವೊಂದು 2 ದಿನ ಆಚೆ ಹೋಗಿದ್ದೆ, ಆಚೆ ಕಡೆ ಫುಡ್ಡು ಕೂಡ ತಿಂದಿದ್ದೀನಿ. ಇಷ್ಟೆಲ್ಲ ತಿಂದರೂ ನಾನು 2 ವೀಕ್ಸಲ್ಲಿ ಯಾವುದೇ ರೀತಿಯಾದ ವೇಟ್ ಗೇನ್ ಅಂತೂ ಆಗಿಲ್ಲ. ವೇಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಆಯಿತು. ನಾನಿವಾಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ನಾನು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಚಕ್ಕೆ ಮತ್ತು ಜೀರಿಗೆ ಹಾಕ್ಕೊಂಡು ನಾನು ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊತೀನಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ. ನಾನು 2 ವೀಕ್ಸಿಂದನೂ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲೇ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ನಾನು ಯಾವುದು 11 ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ತೊಗೋತೀನಿ, 9 ಓ ಕ್ಲಾಕಿಗೆ ಡಿಟಾಕ್ಸ್ ಡ್ರಿಂಕ್ ತೊಗೊತೀನಿ. ಇದಕ್ಕಿಂತ ಫಸ್ಟು ನಾನು ಆಲ್ರೆಡಿ 1 ಲೀಟ್ರ್ ನೀರು ಕೂಡ ಕುಡಿದಿದ್ದೀನಿ. ನಾನು ಬೆಳಿಗ್ಗೆ ಎದ್ದಾಗಿಂದ ಇವಾಗ 9 ಗಂಟೆ ಒಳಗಡೆ ನಾನು 1 ಲೀಟ್ರ್ ನೀರು ಕುಡಿದಿದ್ದೀನಿ. ಎದ್ದ ತಕ್ಷಣ ಸ್ವಲ್ಪ ನೀರು ತೊಗೋಬೋದು ನೀವು. ಆಮೇಲೆ ಮತ್ತೆ ವಾಕ್ ಹೋಗೋದಾದರೆ ವಾಕ್ ಹೋಗ್ಬಿಟ್ಟು ಬಂದು ತಿರ್ಗಾ ಒಂದು ಸ್ವಲ್ಪ ನೀರು ಕುಡಿಬೋದು. ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರು ಕುಡಿಯೋದು ತುಂಬ ಒಳ್ಳೆಯದು. ಇವಾಗ ನೋಡಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗಿದೆ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ. ನಾನು 2 ವೀಕ್ಸಲ್ಲಿ ನಾನು ಕೆಲವೊಂದು ದಿನ ಡಯಟ್ ಫಾಲೋ ಮಾಡಿದ್ದೀನಿ, ಕೆಲವೊಂದು ದಿನ ಸ್ಕಿಪ್ ಕೂಡ ಮಾಡಿದ್ದೀನಿ. ಏನು ಬೆಳಿಗ್ಗೆ ಏನು ಮಕ್ಕಳಿಗೆಲ್ಲ ಏನು ತಿಂಡಿ ಮಾಡುತ್ತೆ, ಎಲ್ಲರಿಗೂ ಏನು ಮಾಡುತ್ತೆ ಅದನ್ನೇ ತಿಂದಿದ್ದೀನಿ. ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ತಿಂದಿಲ್ಲ, ಎಲ್ಲನೂ ತಿಂದುಬಿಟ್ಟಿದ್ದೀನಿ ಚೆನ್ನಾಗಿ. ಚಾಕ್ಲೇಟ್ಸು, ಐಸ್ ಕ್ರೀಮ್ ತಿಂದಿದ್ದೀನಿ, ಪಾನಿಪುರಿ, ಇದೆಲ್ಲ ಚೀಟಿಂಗ್ ಅಂತೂ ಆಗೋಗ್ಬಿಟ್ಟಿದೆ 2 ವೀಕ್ಸಲ್ಲಿ. ನಾನಿವಾಗ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಏನು ದೋಸೆ ಮಾಡಿದ್ನೆಲ್ಲ ನಾನು ದೋಸೆನೇ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ಪೀನಟ್ ಚಟ್ನಿ ಕೂಡ ತೊಗೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ಫ್ಲವರ್ ಕೋಸ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 11 ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿರೋದು. ನಾನು ಒಂದೇ ಒಂದು ದೋಸೆ ತೊಗೊಂಡಿದ್ದೀನಿ. ನಾನು ಇವತ್ತಿಂದ ಕರೆಕ್ಟಾಗಿ 30 ಡೇಸ್ ಕರೆಕ್ಟಾಗಿ ಫಾಲೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡಯಟ್ ಜರ್ನಿ ಕೂಡ ನಿಮಗೆ ಪ್ರತಿಯೊಂದು ವಿಡಿಯೋನೂ ನಿಮಗೆ ಮಿಸ್ ಮಾಡದೆ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಕೆಲವೊಂದು ದಿನ ಇದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ವಾಕಿಂಗ್ ಹೋಗೋಕ್ಕಾಗಲ್ಲ ಸರಿಯಾಗಿ, ಅದೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕೆಂದರೆ ಬೆಳಿಗ್ಗೆ ವಾಕಿಂಗ್ ಹೋಗೋಣ ಅಂದರೆ ತುಂಬ ಚಳಿ ಬೇರೆ ಇರುತ್ತೆ. ನಮ್ಮನೆ ಸುತ್ತಲೂ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ನಮ್ಮದು ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಮನೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಈವ್ನಿಂಗ್ ಹೋಗೋಣ ಅಂದರೆ ಒಂದೊಂದು ದಿನ ಮಳೆ ಬಂದುಬಿಡುತ್ತೆ, ಒಂದೊಂದು ದಿನ ಒಂದಿನ ಬಿಡೋದು, ಇದೇ ಥರ ಆಗ್ತಾಯಿದೆ. ಡೈಲಿ ಕಂಟಿನ್ಯೂ ಆಗಿ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ ನಮಗೆ ಎಷ್ಟಾಗುತ್ತೋ ಅಷ್ಟು ಫಾಲೋ ಅಪ್ ಮಾಡ್ಕೊಂಡು ಹೋಗೋಣ. ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ವೇಟ್ ಲಾಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅಂದ್ಕೊಂಡಷ್ಟು ನಾವು ರೀಚ್ ಆಗೋಕ್ಕಾಗಲ್ಲ, ನಾವು ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಆಗಲಿ, ನಮ್ಮ ಪ್ರಯತ್ನನಂತೂ ನಾನು ಬಿಡೋಂಗಿಲ್ಲ. ನಾನು ಮತ್ತೆ ಡಯಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾನು 30 ಡೇಸ್ ವೇಟ್ ಲಾಸ್ ಜರ್ನಿನ ಅಂತ ಅಂದ್ಕೊಂಡು ಇವತ್ತಿನ ನನ್ನ ಫಸ್ಟ್ ವಿಡಿಯೋ ಕೂಡ ಇದು, ಮೊದಲನೇ ದಿನ ಇದು ಹೇಗೆ ಹೋಯಿತು ಎಲ್ಲ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇದು ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಫ್ಲವರ್ ಕೋಸು ನಾನು ಪಲ್ಯ ಮಾಡ್ಕೊಂಡು ಬೆಳಿಗ್ಗೆ ಏನು ಮಾಡಿದ್ನಲ್ವ ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಫ್ಲವರ್ ಕೋಸು ಪಲ್ಯ ಮಾಡ್ಕೊಳ್ಳೋಕ್ಕೆ ಫ್ಲವರ್ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಆನಿಯನ್ನು ಟೊಮ್ಯಾಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ನಾನು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೀವು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಾನು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಜೀರಿಗೆ, ಸಾಸಿವೆ, ನಾನು ಏನು ಮಸಾಲೆ ಏನು ರುಬ್ಕೊಂಡಿಲ್ಲ. ಆನಿಯನ್ನು ಟೊಮೆಟೊ ಎಷ್ಟು ಮಾತ್ರ ತೊಗೋತಾ ಇರೋದು ನೋಡಿ. ಇದಕ್ಕೆ ನಾನು ಜೀರಿಗೆ, ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ನಾನು ಮೊದಲು ಏನು 30 ಡೇಸ್ ಚಾಲೆಂಜ್ ತೊಗೊಂಡಿದ್ನಲ್ವ ಅದರಲ್ಲಿ ನಾನು 1 ಮಂತಲ್ಲಿ 5 kgs ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅದು ಸರಿಯಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗೆ ನಾನು ಸರಿಯಾಗಿ ಕೂಡ ಡಯಟ್ ಫಾಲೋ ಅಪ್ ಮಾಡಿಲ್ಲ.
ಅಷ್ಟು ಮಾಡಿಲ್ಲ ಅಂದ್ರೂ ನಾನು ಕರೆಕ್ಟಾಗಿ ಅಂದರೆ ಒಂದು 5 kgs ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಈ ನನ್ನ 30 ಡೇಸ್ ಜರ್ನಿಯಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊತೀನಿ ಗೊತ್ತಿಲ್ಲ. ನೋಡೋಣ, ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ನಾನು ಒಂದು 5-6 kg ಆದರೂ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಸ್ವಲ್ಪ ಹೊರಗಡೆ ಚೆನ್ನಾಗಿ ಮಳೆ ಬರ್ತಾಯಿದ್ರೆ ಅದು ಇದು ತಿನ್ನಬೇಕು ಅನಿಸುತ್ತೆ. ಅದನ್ನೆಲ್ಲ ನಾವು ಬಾಯಿ ಕಟ್ಟಿ ಡಯಟ್ ಫಾಲೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದು ದಿನ ಚೀಟಿಂಗ್ ಕೂಡ ಆಗಿಬಿಡುತ್ತೆ. ಇದರೆಲ್ಲದರಲ್ಲೂ ಮಧ್ಯದಲ್ಲಿ ನಾವು ಡಯಟ್ ಮಾಡಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನೋಡೋಣ, ಅಟ್ಲೀಸ್ಟ್ ನಾನು 5 kgs ವೆಯ್ಟ್ ಲಾಸ್ ಮಾಡ್ಕೊತೀನಿ. ಏನು ಜಾಸ್ತಿ ಮಾಡ್ಕೊತೀನಿ ಕಡಿಮೆ ಮಾಡ್ಕೊತೀನಿ ಗೊತ್ತಿಲ್ಲ. ನೋಡೋಣ ನನ್ನದು ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ. ಲಾಸ್ಟ್ 30 ಡೇಸಲ್ಲಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ನನಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೀಗೆ ನಾನು ಫಾಲೋಅಪ್ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಡಯಟ್ ರೂಟೀನ್ ಫಾಲೋಅಪ್ ಮಾಡಿದರೆ ಒಂದು ಅರ್ಧ ಗಂಟೆ ಎಕ್ಸಸೈಸು, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದರೆ ನೀವು ಖಂಡಿತ 1 ಮಂತಲ್ಲಿ 6-7 kgs ವೆಯ್ಟ್ ಲಾಸ್ ಮಾಡ್ಕೋಬೋದು. ಒಂದು ದಿನ ಮಿಸ್ ಮಾಡದೆ ಖಂಡಿತ ಮಾಡಿದರೆ ಹಾಗೇ ಆಗುತ್ತೆ. ನಾವು ಅಂದ್ಕೊಂಡಷ್ಟು ರೀಚ್ ಆಗೇ ಆಗ್ತೀವಿ. ಸಾಕು, ನಮ್ಗೆ 1 ಮಂತಲ್ಲಿ 5-6 kgs ಆದರೂ ವೆಯ್ಟ್ ಲಾಸ್ ಆದರೆ ಅದೇ ನಮಗೆ ಒಳ್ಳೆಯ ರಿಸಲ್ಟ್ ಬಂದಂಗೆ. ಇವಾಗ ನೋಡಿ, ನಾನು ಫ್ಲವರ್ ಕೋಸ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕಿದ್ನಲ್ವ, ಜೀರಿಗೆ, ಸಾಸಿವೆ, ಆನಿಯನ್ನು, ಟೊಮೆಟೊ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಏನೂ ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಧನಿಯಾ ಪೌಡ್ರು ಕೂಡ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಕುದಿಸ್ಕೋಬೇಕಲ್ವ, ಇದು ಚೆನ್ನಾಗಿ ಬೇಯಬೇಕು ಫ್ಲವರ್ ಕೋಸು. ಇಷ್ಟೆಲ್ಲ ಮಾಡಿದರೆ ಆಗೋಯ್ತು ಫ್ಲವರ್ ಕೋಸ್ ಪಲ್ಯ. ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಪೇಸ್ಟ್ ಮಾಡಿ ಆದರೂ ಕೂಡ ಹಾಕ್ಬೋದು. ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಬಾಯ್ಲ್ ಕುದಿಯೋಕ್ಕೆ ಬಿಟ್ಬಿಡೋಣ. ಹಾಗೆ ಇದ್ರ ಜೊತೆಗೆ ನೀವು ಏನಾದರೂ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರಲ್ವ, ನಾನು ಲಾಸ್ಟ್ 30 ಡೇಸಲ್ಲಿ ನೀವು ಕೂಡ ನನ್ನ ಜೊತೆಗೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ನಾನು 2 ವೀಕ್ಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಲ್ಲರಿಗೂ ತುಂಬ ಜನಕ್ಕೆ ಏನಾದರೂ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದರೆ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡದೇ ಇರೋದ್ರಿಂದ ನಿಮಗೇನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ. ಯಾಕಂದರೆ ತುಂಬ ಜನ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರ್ತೀರ ನನ್ನ ವಿಡಿಯೋಗಳನ್ನು ನೋಡಿ. ನನ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ರೆ ನಿಮಗೆ ತುಂಬ ಅದು ಮಿಸ್ ಆಗಿಬಿಡುತ್ತೆ. ಫೈನಲ್ಲಾಗಿ ಫ್ಲವರ್ ಕೋಸ್ ಪಲ್ಯ ಕೂಡ ರೆಡಿ ಆಗಿದೆ. ಇದ್ರ ಜೊತೆಗೆ ನಾನು 2 ಚಪಾತಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಮಧ್ಯಾಹ್ನ 1 ಗಂಟೆಗೆ ತೊಗೊಂಡಿರೋದು. ನೀವು ಇದ್ರ ಬದಲಿ ಬೇರೆ ಏನಾದರೂ ಪಲ್ಯ ಮಾಡ್ಕೋಬೋದು. ರೊಟ್ಟಿ, ಚಪಾತಿ ಈ ಥರದ್ದು ಏನಾದರೂ ತೊಗೋಬೋದು. ಮುದ್ದೆ ತೊಗೋಬೋದು. ಇಲ್ಲಾಂದರೆ ನೀವು ರೈಸ್ ತೊಗೋತೀರಾ ಅಂದರೆ ರೈಸು ಕೂಡ ತೊಗೋಬೋದು. ರೈಸ್ ಮಾತ್ರ ಕ್ವಾಂಟಿಟಿಯಲ್ಲಿ ಕಡಿಮೆ ತೊಗೊಳ್ಳಿ. ಪಲ್ಯ ಮತ್ತು ಏನೋ ನೀವು ಸಾಂಬಾರು ಈ ಥರ ಏನಾದರೂ ತರಕಾರಿ ಸಾಂಬಾರು ಮಾಡಿದರೆ ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೋಡಿ, ನಾನು 2 ಚಪಾತಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಲಾಡ್ ಕೂಡ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಏನು ಫ್ಲವರ್ ಕೋಸ್ ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ. ಈ ನಾವೇನು ಊಟ ಮಾಡ್ತೀವಲ್ವ, ಇದರಲ್ಲಿ ಏನು ನಾವು ಮಿಸ್ಟೇಕ್ ಮಾಡೋದು ಅಂದರೆ, ನಾವಿವಾಗ ಚಪಾತಿ ಆಯಿತು, ಜೋಳದ ರೊಟ್ಟಿ ಆಯಿತು, ಇಲ್ಲಾಂದರೆ ರೈಸ್ ಆಯಿತು, ಏನೇ ತೊಗೊಳ್ಳಿ ನೀವು, ಇದು ಮಾತ್ರ 25% ಒಂದು 100%ಅಲ್ಲಿ 25% ಮಾತ್ರ ಇರಬೇಕು. ಮಿಕ್ಕಿರೋ 75% ನಾವೇನು ಪಲ್ಯ ಮತ್ತು ಈ ಥರ ಸಲಾಡ್ ಇರುತ್ತಲ್ವ, ಇದನ್ನು ತೊಗೋಬೇಕು. ನಾವು ರೈಸೇ ಮತ್ತು ಚಪಾತಿ ಆಯಿತು, ರೊಟ್ಟಿ ಆಯಿತು, ಮುದ್ದೆ ಆಯಿತು, ಇದನ್ನೇ ನಾವು ಜಾಸ್ತಿ ಒಂದು 50% 70% ತೊಗೊಂಡ್ಬಿಟ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಇರೋದು ನಾವೇನು ತರಕಾರಿ ತಿನ್ನೋದು. ಇದ್ರ ಜೊತೆಗೆ ನಾವು ಈ ಥರ ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು, ಟೊಮೆಟೊ ಆಯಿತು, ಈ ಥರ ನಾವು ಮಧ್ಯದಲ್ಲಿ ಈ ಥರ ಊಟದಲ್ಲಿ ತೊಗೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಹಾಗಾಗಿ ನೀವೇನು ಮಾಡಿ, ಚಪಾತಿನ 1 ತೊಗೊಂಡ್ರೂ ತುಂಬ ಒಳ್ಳೆಯದು. ಪಲ್ಯ ಜಾಸ್ತಿ ತೊಗೊಳ್ಳಿ. ಪಲ್ಯ ಅಕಸ್ಮಾತ್ ಏನಾದರೂ ಮಿಕ್ಕಿತ್ತು ಅಂದರೆ ಅದನ್ನು ಹಾಗೆ ತಿನ್ನಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು 65.700 ಗ್ರಾಮ್ಸ್ ಇದೆ. ನಂದು ಲಾಸ್ಟ್ ವಿಡಿಯೋದಲ್ಲಿ 66 ಸಮಥಿಂಗ್ ಏನೋ ಇತ್ತು. ಇವಾಗ ನಾನು 1 kg 2 ವೀಕ್ಸಲ್ಲಿ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ. 1 kg ಆದರೂ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ತುಂಬ ಇದ್ಯಾವುದೋ ದೊಡ್ಡ ಸಾಧನೆ ನನಗೆ. ನಾನು ಮಧ್ಯಾಹ್ನ ಊಟ ಆದಮೇಲೆ ಒಂದು 4 o'clockಗೆ ನಾನು ಮಸಾಲ ಮಜ್ಜಿಗೆ ಕೂಡ ಮಾಡ್ಕೊಂಡು ಕುಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸ್ವಲ್ಪ ಜಜ್ಜಿಕೊಂಡು ಮಜ್ಜಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕುಡಿದಿದ್ದೀನಿ. ಇದು ಆದಮೇಲೆ ನಾನು ಲೈಟಿಗೆ ಸಲಾಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಳುಗಳನ್ನು ಕೂಡ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಒಂದು ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಸೌತೆಕಾಯಿ ಮತ್ತು ಒಂದು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಸಲಾಡ್ ರೆಡಿ ಮಾಡ್ಕೊತಾ ಇದ್ದೀನಿ.
ಇದನ್ನು ನಾನು ನೈಟ್ 7-7:30 ಒಳಗಡೆ ನಾನು ನೈಟ್ ಊಟ ಮಾಡ್ಕೊಂಡು ಬಿಡ್ತೀನಿ. ನೀವು ನೈಟು ಆದಷ್ಟು ಬೇಗ ಊಟ ಮಾಡೋದು ತುಂಬ ಒಳ್ಳೆಯದು. 7 o'clock ಒಳಗಡೆ ನೀವು ಊಟ ಮಾಡಿಬಿಡಬೇಕು. ನಾವು ಎಷ್ಟು ನೈಟ್ ಬೇಗ ಊಟ ಮಾಡ್ತೀವೋ ನಾವು ಅಷ್ಟು ನಮಗೆ ಡಯಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಸಲಾಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಳುಗಳನ್ನು ಕೂಡ ನೆನೆಸಿಟ್ಟಿದ್ದೀನಿ. ಅದನ್ನು ಒಂದು 5-10 ನಿಮಿಷ ಬಾಯ್ಲ್ ಕೂಡ ಮಾಡ್ಕೊಂಡಿದ್ದೀನಿ. ಕಾಬೂಲ್ ಕಡಲೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಮೊಳಕೆ ಬಂದಿರೋ ಹುರುಳಿಕಾಳು ಮತ್ತು ಮೊಳಕೆ ಬಂದಿರೋ ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ಇವು ಮೂರನ್ನು ಸ್ವಲ್ಪ ನಾನು ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ನಾನು ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ನನ್ನ ಸಲಾಡ್ ಕೂಡ ರೆಡಿಯಾಗಿದೆ. ಇದನ್ನು ನಾನು 7:30 ಒಳಗಡೆ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು. ಈ ಥರ ನೀವು ಡಯಟ್ ರೊಟೀನ್ ಫಾಲೋ ಮಾಡಿದರೆ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ನನ್ನ ಡಯಟ್ ಜರ್ನಿಯಲ್ಲಿ ನಾನೇನು ಯೂಸ್ ಮಾಡಿರೋ ರೆಸಿಪಿ ಎಲ್ಲ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಾದಮೇಲೆ ನಾನು 9 o'clock ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿದಿದ್ದೀನಿ. ನೀವು ನೈಟು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದು ತುಂಬ ಒಳ್ಳೆಯದು. ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನೀವು ಬ್ಲ್ಯಾಕ್ ಕಾಫಿ ಕುಡೀರಿ, ಇಲ್ಲಾಂದರೆ ಬ್ಲ್ಯಾಕ್ ಟೀ ಕುಡೀರಿ, ಜೀರಾ ವಾಟರ್ ತೊಗೊಳ್ಳಿ. ಇಲ್ಲಾಂದರೆ ನೀವು ಈ ಥರ ನಾನು ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಲ್ಲ, ನೀವು ಗ್ರೀನ್ ಟೀ ಕೂಡ ತೊಗೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ಜರ್ನಿ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.